ಶಕುಂತಲಾ ಅಂತೇಳಿ ನಮ್ಮ ತಂಗಿ ಆಗ್ಬೇಕು. 4 to 5 months ಆಯ್ತು. ಅಂದ್ರೆ ಅವ್ರು ಮೆಡಿಸಿನ್ ತಗೋತಾ ಇದ್ರಿ ಬೇರೆ ಯಾವ್ದೋ. ತಗೊಂಡಾಗ ಏನಾಯ್ತು ಅಂದ್ರೆ ಅದು ಏನೋ ಸ್ವಲ್ಪ ಚಿಕ್ಕದೊಂದು ಕಂಟಿತ್ತಂತೆ. ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಪೇನ್ ಎಲ್ಲ ಸ್ಟಾರ್ಟ್ ಆಯ್ತು. ಪೇನ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಈಗ ಹಾಸ್ಪಿಟಲ್ ಹೋದ್ಮೇಲೆ ಗೊತ್ತಾಗಿರೋದು ಇದಾಗಿದೆ ಅಂತ. ಸಿವಿಯರ್ ಆದ್ಮೇಲೆ ಹಾಸ್ಪಿಟಲ್ ಹೋಗಿರೋದು ಅಷ್ಟೇ. ಬೆನ್ನು ಕೈ ಪೇನ್ ಆಗ್ತಾ ಇತ್ತಂತೆ. ಬ್ರೆಸ್ಟ್ ಕ್ಯಾನ್ಸರ್ ಏನೋ ಗಂಟಾಗಿದೆ, ಅದೇನೋ ನಾರ್ಮಲ್ ಏನೋ ಇರ್ಬೇಕಂತೇಳಿ ಅವ್ರು ನೆಗ್ಲೆಕ್ಟ್ ಮಾಡ್ಬಿಟ್ರ ಅದನ್ನ. ಯಾರಿಗೂ ಇಲ್ಲ, ಫಸ್ಟ್ ಟೈಮ್ ಇವ್ರಿಗೆ ಆಗಿರೋದು. ಅವ್ರದ್ದು ಏನ್ ಕನ್ಸರ್ನ್ ಮಾಡಿಲ್ಲ, ಏನ್ ಹೇಳಿಲ್ಲ. ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾರೆ ಅಷ್ಟೇ. ಬಿಗಿನಿಂಗ್ ಹೋಗಿದ್ರೆ ಏನಾದ್ರು ಮಾಡ್ತಿದ್ರೆ ನಾವು. ಈಗೆಲ್ಲ ಇದಾಗಿದೆ ಅಲ್ವಾ, ಎಲ್ಲ ನಾರ್ಮಲ್ ಇದಾರೆ, ಊಟ ಗೀಟ ಎಲ್ಲ ಚೆನ್ನಾಗಿದ್ದಾರೆ, ಆಕ್ಟಿವ್ ಇದಾರೆ, ಏನು ಪ್ರಾಬ್ಲಮ್ ಇಲ್ಲ. ಚಿಕ್ಕ ವಯಸ್ಸಲ್ಲ, ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿವಸ ಲೈಫ್ ಆದ್ರೂ ಎಕ್ಸ್ಟೆನ್ಷನ್ ಮಾಡೋಣ ಅಂತ. ಪೇನ್ ಸ್ವಲ್ಪ ಬೆನ್ನು ಪೇನ್ ಇದೆ, ಫೋನ್ಗೂ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅಂತ. ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿತ್ತು, ನೋಡಿದ್ವಿ ನಾವು. ಟೆಸ್ಟಿಮೋನಿಯಲ್ ಚೆಕ್ ಮಾಡೋದಲ್ಲ, ಆ ಒಂದು ವಿಶ್ವಾಸ ಮೇಲೆ ಬಂದಿರೋ ಅವರೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಮೇಡಮ್ ಮಾಡಿ ಏನು ತೊಂದರೆ ಇಲ್ಲ, ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಹೇಳಿದ್ದಾರೆ. ನಾವು ಬಿಲೀವ್ ಇಟ್ಟಿದ್ದೀವಿ, ಮುಂದೆ ದೇವ್ರು ಗೊತ್ತಿದೆ. ಗೊತ್ತಿದೆ ಫುಲ್ ವಿಲ್ ಪವರ್ ಇದೆ. ಅವರು ಸ್ಟ್ರಾಂಗ್ ಇರೋದಕ್ಕೆ ನಾವು ಓಡಾಡ್ತಾ ಇರೋದೀಗ.